ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. 16 ಸೋಮವಾರ ವ್ರತ ಉದ್ಯಾಪನೆ. ಮತದಾರರ ಯಾದಿ ಪಾರದರ್ಶಕವಾಗಿರುವಂತೆ ಎಚ್ಚರಿಕೆ ವಹಿಸಬೇಕು. ರೂಪಾಲಿ ಎಸ್ ನಾಯ್ಕ್. ವಿದ್ಯಾರ್ಥಿ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಆಘಾತ ವ್ಯಕ್ತಪಡಿಸಿ ವಸತಿ ಶಾಲೆಗೆ ಭೇಟಿ ನೀಡಿ ವ್ಯವಸ್ಥೆ ಪರಿಶೀಲಿಸಿದ ಶಾಸಕ ಭೀಮಣ್ಣ. ಪರಿಸರ ದಿನ ಆಚರಿಸಿದ ರೂಪಾಲಿ ಎಸ್ ನಾಯ್ಕ್. ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ಗಾಂಜಾ ಸಾಗಾಟ ಮತ್ತು ಮಾರಾಟ ಮಾಡುತ್ತಿದ್ದ ಆರೋಪಿಯ ಬಂಧನ. ಪೂರ್ಣಿಮಾ ಹೆಗಡೆಗೆ ಅತ್ಯುತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿ. ಟಿಎಂಎಸ್ ಪ್ರಧಾನ ಕಚೇರಿಯಲ್ಲಿ ಸಸ್ಯ ಮೇಳ ಯಶಸ್ವಿಯಾಗಿ ಜರುಗಿತು. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಆಟಗಳು ಅತ್ಯಗತ್ಯ. ಡಿವೈಎಸ್ಪಿ ಗೀತಾ ಪಾಟೀಲ್. ಅಕ್ರಮ ಜಾನುವಾರು ಸಾಗಾಟ ವಾಹನ ವಶ. ಗೂಂಡಾ ಕಾಯ್ದೆಯಡಿ ಬಂಧನ. ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ರವಾನೆ. ಶಿರಸಿ ನಗರದ ಲಿಂಗದಕೋಣ ದೇವಸ್ಥಾನದಲ್ಲಿ ಅಧಿಕ ಮಾಸದ ನಿಮಿತ್ತ ಸಾಮೂಹಿಕ 16 ಸೋಮವಾರ ವ್ರತಪೂಜಾ ಉದ್ಯಾಪನೆ ಕಾರ್ಯ ಅತ್ಯಂತ ಭಕ್ತಿ ಭಾವದಿಂದ ಮಂಗಳವಾರ ಸಂಪನ್ನಗೊಂಡಿತು. ವೇದಮೂರ್ತಿ ರಾಜೇಶ್ ಭಟ್ ಅವರ ಮುಖ್ಯ ಪೌರೋಹಿತ್ಯದಲ್ಲಿ ಈ ಪೂಜಾ ಕಾರ್ಯ ನಡೆಯಿತು. ಅಧಿಕ ಮಾಸದ 4 ಸೋಮವಾರ ಸಂಜೆ ಸಲ್ಲಿಸಿ 16 ಸೋಮವಾರ ವ್ರತಪೂಜೆ ಮಾಡುವವರು ಅಧಿಕ ಮಾಸದಲ್ಲಿ 4 ಸೋಮವಾರ ವ್ರತಪೂಜೆ ಮಾಡಿದರೆ 16 ಸೋಮವಾರದ ಅಧಿಕ ಫಲ ದೊರೆಯುತ್ತದೆ ಎಂದು ವೇದಮೂರ್ತಿ ರಾಜೇಶ್ ಭಟ್ ಆಶೀರ್ವಚನದಲ್ಲಿ ನುಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದ್ದು, ಪಟ್ಟಿಯಲ್ಲಿ ಯಾವುದೇ ನ್ಯೂನತೆಗಳು ಇರದಂತೆ ಹಾಗೂ ಮತದಾರರ ಯಾದಿ ಪಾರದರ್ಶಕವಾಗಿರುವಂತೆ ಎಚ್ಚರಿಕೆ ವಹಿಸಬೇಕು. ಅರ್ಹ ಮತದಾರರು ಮತದಾನದಿಂದ ವಂಚಿತರಾಗಬಾರದು. ಹಾಗಾಗಿ ಎಲ್ಲ ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವಂತಾಗಬೇಕು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ತಿಳಿಸಿದರು. ಭಾರತೀಯ ಜನತಾ ಪಕ್ಷ ಗ್ರಾಮೀಣ ಮಂಡಳದ ಅಡಿಯಲ್ಲಿ ಮಾಜಾಳಿ ಮಹಾಶಕ್ತಿ ಕೇಂದ್ರ, ಚಿತ್ತಾಕುಲ ಮಹಾಶಕ್ತಿ ಕೇಂದ್ರ, ಮಲ್ಲಾಪುರ ಮಹಾಶಕ್ತಿ ಕೇಂದ್ರ, ಕಡವಾಡ ಮಹಾಶಕ್ತಿ ಕೇಂದ್ರ ಹಾಗೂ ಚಂಡಿಯಾ ಮಹಾಶಕ್ತಿ ಕೇಂದ್ರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧ ನೇಮಿಸಲಾದ ಪಕ್ಷದ ತಂಡಗಳ ವಿಶೇಷ ಸಭೆಯಲ್ಲಿ ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಈಗಾಗಲೇ ಪಕ್ಷದಲ್ಲಿ BLO2 ಬೂತ್ ಅಧ್ಯಕ್ಷರು, ಸದಸ್ಯರ ತಂಡಗಳು ಹಾಗೂ ಮಹಿಳಾ ಪ್ರಮುಖರು ಕಾರ್ಯೋನ್ಮುಖರಾಗಿದ್ದಾರೆ. SIR ಪ್ರಕ್ರಿಯೆ ನಡೆಯುವಾಗ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿ ಅರಿತುಕೊಂಡು ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಅವರು ವಿನಂತಿಸಿದರು. ಭಾರತೀಯ ಜನತಾ ಪಾರ್ಟಿಯ ಗ್ರಾಮೀಣ ಮಂಡಲ ಅಧ್ಯಕ್ಷ ಸುಭಾಷ್ ಗುನಿಗಿ, BLA1 ರಾಘು ಭಟ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಸೂರಜ್ ದೇಸಾಯಿ, ರಾಜೇಶ್ ಹೊಸಾಳಿಕರ್, ಉಪಾಧ್ಯಕ್ಷರಾದ ಸಂಜಯ್ ಸಾಳಂಕೆ, ಮಾರುತಿ ರಾಣಿ, ದೀಪಕ್ ದೇಸಾಯಿ, ದತ್ತಾನಂದ ಬಾಂದೇಕರ್, ವರ್ಷಾ ಪಡುಳ್ಕರ್, ಬಾಬು ನಾಯ್ಕ್, ಕಿಶೋರ್ ಕಡ್ವಾಳ್ಕರ್, ಉದಯ್ ನಾಯ್ಕ್, ಸತೀಶ್ ಸ್ಥಳೇಕರ್, ಹರೀಶ್, ವಿಕೇಶ್ ಬಾಂದಿಕರ್, ಕಲ್ಪನಾ ನಾಯ್ಕ್ ಮೊದಲಾದವರು ಪಾಲ್ಗೊಂಡಿದ್ದರು. ನಿನ್ನೆ ಸಿದ್ದಾಪುರ ತಾಲೂಕಿನ ಕಾನಸೂರು ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿ ಗೋಕುಲ್ ಕೃಷ್ಣಗೌಡ ಎಂಬ ವಿದ್ಯಾರ್ಥಿ ಕುತ್ತಿಗೆಗೆ ಟವಲ್ ಬಿಗಿದು ಕಿಡಕಿಗೆ ಆತ್ಮಹತ್ಯೆಗೆ ಶರಣಾಗಿದ್ದನ್ನು ವಿದ್ಯಾರ್ಥಿಯ ಆತ್ಮಹತ್ಯೆಯ ಬಗ್ಗೆ ಆಘಾತ ಮತ್ತು ಕಳವಳ ವ್ಯಕ್ತಪಡಿಸಿದ್ದ ಶಾಸಕ ಭೀಮಣ್ಣ ಟೇನಾಯ್ಕ್ ಅವರು ಇಂದು ಆ ವಸತಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ CPRJ ಬಿ ಸೀತಾರಾಂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ಅವರು ಮಾಜಾಳಿ ಮತ್ತು ಚಿತ್ತಾಕುಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಕರೆಯಂತೆ ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಅಭಿಯಾನದ ಅಂಗವಾಗಿ ಪರಿಸರ ಸಂರಕ್ಷಣೆಗಾಗಿ ಸಸಿ ನೆಡುವಂತೆ ಮನವಿ ಮಾಡಿದರು. ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷ ಸಂಜಯ್ ಸಾಳುಂಕೆ, ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಾಂಬ್ಳೆ, ಗ್ರಾಮೀಣ ಮಂಡಳದ ಅಧ್ಯಕ್ಷ ಸುಭಾಷ್ ಗುನಿಗಿ, ಸೂರಜ್ ದೇಸಾಯಿ, ಪ್ರಣಯ್ ರಾಣೆ, ಉದಯ್ ಕಲ್ಗುಡ್ಕರ್, ರಾಜೇಶ್ ಹೊಸಾಳಿಕರ್ ಮುಂತಾದವರು ಪಾಲ್ಗೊಂಡಿದ್ದರು. ಹೊಸ ಮಾರುಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಲೇಜು ರಸ್ತೆಯ ಶ್ರೀ ಮಾರಿಕಾಂಬಾ ಕ್ರೀಡಾಂಗಣದ ಹತ್ತಿರ ಜೂನ್ 9ರಂದು ರಾತ್ರಿ ಗಾಂಜಾ ಸಾಗಾಟ ಮಾಡಿಕೊಂಡು ಬಂದು ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಾಗ ರಾಜೀವನಗರದ ಆರೋಪಿ ಆನಂದ್ ತುರಿಮಣಿ ತಂದೆ ಹನುಮಂತ್ ಬೋವಿವಡ್ಡರ್ ಈತನನ್ನು ಹೊಸ ಮಾರುಕಟ್ಟೆ ಪೊಲೀಸ್ ಠಾಣಾ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ.
ಆರೋಪಿತನ ಹತ್ತಿರ ಸುಮಾರು 10,400 ರೂಪಾಯಿ ಮೌಲ್ಯದ 217 ಗ್ರಾಂ ಗಾಂಜಾ ಮಾದಕ ವಸ್ತು ಹಾಗೂ ಒಂದು ಮೊಬೈಲ್ ಫೋನ್ ವಶಪಡಿಸಿಕೊಂಡಿದ್ದು, ಈ ಕುರಿತು ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣಾ ಗುನ್ಹಾ ನಂಬರ್ 50/2026 ಕಲಂ 8C ಹಾಗೂ 20:B 2:B NDPS ಆಕ್ಟ್ ಅಡಿಯಲ್ಲಿ PSI ಬಸವರಾಜ್ ಕನಶೆಟ್ಟಿ ಅವರು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ವತಿಯಿಂದ ರಾಜ್ಯದ 30 ಜಿಲ್ಲೆಗಳ ಪ್ರತಿನಿಧಿಗಳನ್ನು ಒಗ್ಗೂಡಿಸಿ ರಾಜ್ಯ ಸಮ್ಮೇಳನ ಹಾಗೂ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮತ್ತೂಮಕ್ಕೂರಿನ ಹೆಗ್ಗೇರೆ ಗಂಗಾಧರಯ್ಯ ಆಡಿಟೋರಿಯಂನಲ್ಲಿ ನಡೆಸಿದ್ದು, ಈ ವೇಳೆ ಸಾಧನೆ ಮಾಡಿದ ಬೆಳ್ಳೆಕೆರೆಯ ಪೂರ್ಣಿಮಾ ಹೆಗಡೆ ಅವರನ್ನು ಗೌರವಿಸಲಾಯಿತು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣ, ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ, ಅಧ್ಯಕ್ಷೆ ಉಮಾರೆಡ್ಡಿ, ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಪಾಂಡುರಂಗ ಪುರಾಂಡ್ವಾಡ್ ಸೇರಿದಂತೆ ಹಲವಾರು ಗಣ್ಯರು ಇಲ್ಲಿನ ಸಾತ್ವಿಕ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ ಹೆಗಡೆ ಅವರಿಗೆ ಅತ್ಯುತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ವೇಳೆ ಉತ್ತರ ಕನ್ನಡ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಎಂಎಂ ಭಟ್ ಹಾಗೂ ಕಾರ್ಯದರ್ಶಿ ಗಣೇಶ್ ಹೆಗಡೆ ಉಪಸ್ಥಿತರಿದ್ದರು. ಶಿರಸಿ ನಗರದ ಪ್ರತಿಷ್ಠಿತ ಟಿಎಂಎಸ್ ಪ್ರಧಾನ ಕಚೇರಿಯಲ್ಲಿ ಸಸ್ಯ ಮೇಳ ಕಾರ್ಯಕ್ರಮವನ್ನು ಜೂನ್ 9ರಂದು ಮಂಗಳವಾರ ಸಂಘದ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ಅವರು ಉದ್ಘಾಟಿಸಿ ಸಸ್ಯ ಮೇಳದ ಕುರಿತು ಮಾತನಾಡಿದರು. ಅಲ್ಲದೆ ಸದಸ್ಯರಿಗೆ ಸಾಂಕೇತಿಕವಾಗಿ ಸಸ್ಯಗಳನ್ನು ವಿತರಿಸಿ ವಿವಿಧ ಜಾತಿಯ ಕಾಳುಮೆಣಸು, ತೆಂಗು, ಮಾವು, ಹಲಸು, ಗೇರು ಹಾಗೂ ವಿವಿಧ ತಳಿಯ ಹಣ್ಣಿನ ಗಿಡಗಳನ್ನು ಸದಸ್ಯರಿಗೆ ರಿಯಾಯಿತಿ ದರದಲ್ಲಿ ಲಭ್ಯವಿದ್ದು, ಸದಸ್ಯರು ಇದರ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಸಂಘದ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಜಿಎಂ ಹೆಗಡೆ ಮೊಳಕಂಡ, ಸಂಘದ ನಿರ್ದೇಶಕರುಗಳಾದ ರವಿ ಜಿ ಹೆಗಡೆ ಹುಳಗೋಳ, ಎಂಎನ್ ಭಟ್ ಬಿಸ್ಲಕೊಪ್ಪ, ಶ್ರೀಮತಿ ಇಂದಿರಾ ಗೋ ಹೆಗಡೆ ಹುಳಗೋಳ, ಶ್ರೀಮತಿ ಸೌಭಾಗ್ಯ ನಾ ಹೆಗಡೆ ಕೆರೆಗದ್ದೆ ಹಾಗೂ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಯ್ ಎನ್ ಹೆಗಡೆ ಮಂಡ್ಯಮನೆ ಇವರು ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್, ಟಿವಿ ಹಾಗೂ ಶೈಕ್ಷಣಿಕ ಒತ್ತಡದಿಂದ ಕ್ರೀಡಾ ಚಟುವಟಿಕೆಗಳಿಂದ ದೂರವಾಗುತ್ತಿರುವುದು ಆಘಾತಕಾರಿ ಬೆಳವಣಿಗೆಯಾಗಿದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಆಟಗಳು ಅತ್ಯಗತ್ಯವಾಗಿದ್ದು, ಪಾಲಕರು ಮಕ್ಕಳನ್ನು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಎಂದು ಡಿವೈಎಸ್ಪಿ ಗೀತಾ ಪಾಟೀಲ್ ಸಲಹೆ ನೀಡಿದರು. ಅವರು ನಗರದ ಜಯನಗರ ವಿಶ್ವಭಾರತಿ ಪ್ಲೇ ಸ್ಕೂಲ್ನ ಶಾಲಾ ಪ್ರಾರಂಭೋತ್ಸವ ನಿಮಿತ್ತ ಸೋಲಾರ್ ದೀಪಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಒತ್ತಡ ರಹಿತ ಮತ್ತು ಸಂತೋಷದಾಯಕ ಜೀವನಕ್ಕಾಗಿ ಮಕ್ಕಳಿಗೆ ಮುಕ್ತವಾಗಿ ಆಟವಾಡುವ ಅವಕಾಶ ಕಲ್ಪಿಸುವುದು ಅಗತ್ಯವಾಗಿದೆ. ಕ್ರೀಡೆಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸ, ನಾಯಕತ್ವ ಗುಣ, ಶಿಸ್ತು ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸಲು ಸಹಕಾರಿಯಾಗಿದೆ ಎಂದರು. ಹಿರಿಯ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷ ಎಸ್ಎಸ್ ಭಟ್ ಲೋಕೇಶ್ವರ ಮಾತನಾಡಿ, ನಮ್ಮ ಮನೆಯವರಾದ ಶ್ರೀಮತಿ ಸಲೀಲಾ ಎಸ್ ಭಟ್ ಅವರ ಸವಿ ನೆನಪಿಗಾಗಿ ಹರಿಶಿ ಮಂಗಳೂರು ಸಮೀಪದ ಕಮರೂರಿನ ಪ್ರಶಾಂತಿ ಬಾಲಮಂದಿರ, ಅಬ್ರಿಮನೆಯ ಸುಯೋಗಾಶ್ರಮ, ಚಿಪಗಿಯ ಡ್ರೀಮ್ ಪಾರ್ಕ್ನ ಗ್ರೀನ್ ಗಾರ್ಡನ್ನಲ್ಲಿ ಈಗಾಗಲೇ ಸೋಲಾರ್ ಲೈಟ್ ಅಳವಡಿಕೆ ಮಾಡಲಾಗಿದ್ದು, ಇದೀಗ ವಿಶ್ವಭಾರತಿ ಪ್ಲೇ ಸ್ಕೂಲ್ನಲ್ಲಿ ಮಕ್ಕಳ ಅನುಕೂಲಕ್ಕಾಗಿ ತರಗತಿಯಲ್ಲಿ ಸೋಲಾರ್ ಲೈಟ್ ಅಳವಡಿಕೆ ಮಾಡಲಾಗಿದೆ ಎಂದರು. ಅಲ್ಲದೆ ಶಾಲೆಯಲ್ಲಿ ಪ್ರಾರಂಭಿಸಿದ ಮುದ್ದು ಕಂದಮ್ಮಗಳ ಜನ್ಮದಿನಾಚರಣೆ ಯೋಜನೆಗೆ 10,000 ರೂಪಾಯಿ ದೇಣಿಗೆಯ ಚೆಕ್ ಅನ್ನು ಶಾಲೆಯ ಅಧ್ಯಕ್ಷೆ ವೀಣಾ ಹೆಗಡೆ ಅವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ತತ್ವನಿಷ್ಠ ಪತ್ರಿಕೆಯ ಪ್ರಧಾನ ಸಂಪಾದಕ ಪ್ರವೀಣ್ ಹೆಗಡೆ, ಎನ್ಎಂ ಹೆಗಡೆ, ಸ್ಕಾಡ್ವೆ ಸಂಸ್ಥೆಯ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶಿಕ್ಷಕಿ ಸುವರ್ಣ ಹೆಗಡೆ ನಿರೂಪಿಸಿದರು. ಶಿಕ್ಷಕಿ ಶಾಲಿನಿ ಎಂ ವಂದಿಸಿದರು. ಯಲ್ಲಾಪುರ ತಾಲೂಕು ಚವತ್ತಿ ಊರಿನಿಂದ ಉಮ್ಮಚ್ಗಿ ಮಾವಿನಘಟ್ಟ ಬೆಡಸ್ಕಾವ್ ಮಾರ್ಗವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಜಾನುವಾರು ತುಂಬಿದ ವಾಹನವನ್ನು ಬಜರಂಗದಳ ಕಾರ್ಯಕರ್ತರಾದ ಮೇಘರಾಜ್ ಪಟ್ಕಾರ್, ಸುಬ್ರಹ್ಮಣ್ಯ ದಿವಾಡಿಗ, ಮಣಿಕಂಠ ನಾಯ್ಕ್, ರೋಹಿತ್ ನಾಯ್ಕ್, ನಾಗರಾಜ್ ನಾಯ್ಕ್, ಸುನಿಲ್ ನಾಯ್ಕ್, ಧರ್ಮೇಂದ್ರ, ಮಾದೇವ್ ನಾಯ್ಕ್, ಸುದೀಪ್ ದೇವಾಡಿಗ ಇವರು ವಾಹನವನ್ನು ತಡೆಗಟ್ಟಿ ಮಳಗಿ ಪೊಲೀಸ್ ವಶಕ್ಕೆ ನೀಡಿದ ಘಟನೆ ಇಂದು ಬೆಳಗ್ಗೆ ನಡೆದ ಬಗ್ಗೆ ವರದಿಯಾಗಿದೆ. ಮಳಗಿ ಪೊಲೀಸರು ಮುಂದಿನ ಕ್ರಮಕ್ಕೆ ಮುಂಡಗೋಡ್ ಠಾಣೆಗೆ ಕಳುಹಿಸಿದ್ದಾಗಿ ತಿಳಿದುಬಂದಿದೆ. ವಾಹನ ಹಾಗೂ ಆರೋಪಿ ಹಾನಗಲ್ ತಾಲೂಕಿಗೆ ಸೇರಿದ್ದು ಎಂದು ಹೇಳಲಾಗಿದೆ. ರೌಡಿ ಶೀಟರ್ ಒಬ್ಬನನ್ನು ಗೂಂಡಾ ಕಾಯ್ದೆಯಡಿ ಬಂಧಿಸಿ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಇಂದು ರವಾನಿಸಲಾಗಿದೆ ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಮುಂಡಗೋಡ್ ಗಾಂಧಿನಗರ ನಿವಾಸಿ ಸಂಜು ಅರ್ಜುನ್ ನವಲೆ ಈತನ ಮೇಲೆ 2021ರಲ್ಲಿ ರೌಡಿ ಶೀಟ್ ತೆಗೆದು ನಿಗಾ ವಹಿಸಲಾಗಿತ್ತು. ತದನಂತರವೂ ಈತ ಸುಧಾರಿಸದೆ ಸಮಾಜಘಾತುಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರಿಂದ ಈತನನ್ನು ಗೂಂಡಾ ಕಾಯ್ದೆಯಡಿ ಬಂಧಿಸಲು ಮುಂಡಗೋಡ್ ಪೊಲೀಸ್ ಇಲಾಖೆಯಿಂದ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಇದರಂತೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದು ಆತನನ್ನು ಬಂಧಿಸಿ ಇಂದು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕಳಿಸಲಾಗಿದೆ ಎಂದು ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
16 ಸೋಮವಾರ ವ್ರತ ಉದ್ಯಾಪನೆ. ಮತದಾರರ ಯಾದಿ ಪಾರದರ್ಶಕವಾಗಿರುವಂತೆ ಎಚ್ಚರಿಕೆ ವಹಿಸಬೇಕು. ರೂಪಾಲಿ ಎಸ್ ನಾಯ್ಕ್. ವಿದ್ಯಾರ್ಥಿ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಆಘಾತ ವ್ಯಕ್ತಪಡಿಸಿ ವಸತಿ ಶಾಲೆಗೆ ಭೇಟಿ ನೀಡಿ ವ್ಯವಸ್ಥೆ ಪರಿಶೀಲಿಸಿದ ಶಾಸಕ ಭೀಮಣ್ಣ. ಪರಿಸರ ದಿನ ಆಚರಿಸಿದ ರೂಪಾಲಿ ಎಸ್ ನಾಯ್ಕ್. ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ಗಾಂಜಾ ಸಾಗಾಟ ಮತ್ತು ಮಾರಾಟ ಮಾಡುತ್ತಿದ್ದ ಆರೋಪಿಯ ಬಂಧನ. ಪೂರ್ಣಿಮಾ ಹೆಗಡೆಗೆ ಅತ್ಯುತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿ. ಟಿಎಂಎಸ್ ಪ್ರಧಾನ ಕಚೇರಿಯಲ್ಲಿ ಸಸ್ಯ ಮೇಳ ಯಶಸ್ವಿಯಾಗಿ ಜರುಗಿತು. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಆಟಗಳು ಅತ್ಯಗತ್ಯ. ಡಿವೈಎಸ್ಪಿ ಗೀತಾ ಪಾಟೀಲ್. ಅಕ್ರಮ ಜಾನುವಾರು ಸಾಗಾಟ ವಾಹನ ವಶ. ಗೂಂಡಾ ಕಾಯ್ದೆಯಡಿ ಬಂಧನ. ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ರವಾನೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.